ಇನ್ನು ಕೋಗಿಲು ಲೇಔಟ್ ಬಳಿ ಅಕ್ರಮ ಗುಡಿಸಲು ತೆರವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸ್ಥಳೀಯ ನಿವಾಸಿಗಳ ದಾಖಲಾತಿ ಪರಿಶೀಲನೆ ಮುಂದುವರೆದಿದೆ. ದಾಖಲಾತಿ ಪರಿಶೀಲಿಸಿ ವರದಿಯನ್ನ ನೀಡುವಂತೆ ಸೂಚನೆ ಕೊಟ್ಟಿದ್ರು ಡಿಸಿ. 26 ಜನರ ಮಾಹಿತಿಯನ್ನ ಕಲೆ ಹಾಕೋದಕ್ಕೆ ಜಿಲ್ಲಾಧಿಕಾರಿ ಸೂಚನೆ ಕೊಟ್ಟಿದ್ರು. ಯಲಹಂಕ ಪೊಲೀಸರಿಂದ ದಾಖಲೆಗಳ ಪರಿಶೀಲನೆ ತೀವ್ರವಾಗಿ ನಡೀತಾ ಇರುವಂತದ್ದು. 26 ಜನರ ದಾಖಲೆಯನ್ನ ಸದ್ಯಕ್ಕೆ ಯಲಹಂಕ ಪೊಲೀಸರು ಪರಿಶೀಲನೆ ನಡೆಸಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಗೊತ್ತಾಗಿರೋದು, ಈ ವೇಳೆ ಅಲ್ಲಿ ವಾಸವಿದ್ದವರೆಲ್ಲ ಸ್ಥಳೀಯರೇ ಅನ್ನೋದು ಪತ್ತೆಯಾಗಿದೆ. ಓರ್ವ ಮಾತ್ರ ಮುಂಬೈ ಮೂಲದವನು ಅಂತ ವರದಿ ತಯಾರಿಯಾಗಿದೆ. ಉಳಿದವರು ಹೆಗಡೆ ನಗರ, ಕೋಗಿಲು ಸುತ್ತಮುತ್ತಲ ಜನ ವಾಸ ಮಾಡ್ತಾ ಇದ್ರು. ಮಾಹಿತಿಯನ್ನ ಜಂಟಿ ಪೊಲೀಸ್ ಆಯುಕ್ತರಿಗೆ ಯಲಹಂಕ ಇನ್ಸ್ಪೆಕ್ಟರ್ ತಿಳಿಸಿದ್ದಾರೆ. ಪರಿಶೀಲನೆ ನಡೆಸಿ ಜಿಲ್ಲಾಧಿಕಾರಿಗಳಿಗೆ ಹಿರಿಯ ಪೊಲೀಸ್ ಅಧಿಕಾರಿಗಳು ಮಾಹಿತಿಯನ್ನ ನೀಡಲಿದ್ದಾರೆ, ಜೊತೆಗೆ ವರದಿಯನ್ನ ಕೊಡಲಿದ್ದಾರೆ. ಇನ್ನು ಏನೆಲ್ಲ ದಾಖಲೆಗಳು, ಮಾನದಂಡಗಳು ಅಲ್ಲಿ ಆ ಸಂದರ್ಭದಲ್ಲಿ ಮುಖ್ಯವಾಗಿ ಕೇಳಿ ಬರ್ತಾ ಇತ್ತು ಅಂತ ಹೇಳೋದಾದ್ರೆ, ದಾಖಲೆಗಳು ಸಂಪೂರ್ಣ ಸ್ಪಷ್ಟವಾಗಿರಬೇಕು. ಅರ್ಜಿದಾರರು ಕರ್ನಾಟಕದ ಯಾವುದಾದರೂ ಒಂದು ಭಾಗದವರಾಗಿರಬೇಕು. ಬೇರೆ ರಾಜ್ಯದಿಂದ ಬಂದವರಿಗೆ ಇಲ್ಲಿ ಅರ್ಹತೆ ಇರೋದಿಲ್ಲ. ಬೆಂಗಳೂರಿನಲ್ಲಿ ನೆಲೆಸಿರಬೇಕು. ಜೊತೆಗೆ ಕೋಗಿಲು ಲೇಔಟ್ನಲ್ಲಿ ಕನಿಷ್ಠ 5 ವರ್ಷಗಳಿಂದ ವಾಸವಿರಬೇಕು. ಒಂದೇ ಕುಟುಂಬದಿಂದ ಒಂದಕ್ಕಿಂತ ಹೆಚ್ಚು ಅರ್ಜಿ ಬಂದರೆ ರೇಷನ್ ಕಾರ್ಡ್ ಆಧಾರದಲ್ಲಿ ಇದನ್ನ ಪರಿಗಣಿಸಲಾಗುತ್ತೆ. ಜೊತೆಗೆ ವೋಟರ್ ಐಡಿ, ರೇಷನ್ ಕಾರ್ಡ್, ಮಕ್ಕಳ ಶಾಲಾ ದಾಖಲಾತಿ ಪತ್ರಗಳಿಗೆ ಆದ್ಯತೆಯನ್ನ ಕೊಡಲಾಗಿತ್ತು. ಕೋಗಿಲು ಬಳಿ ಅಕ್ರಮ ಗುಡಿಸಲು ತೆರವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಲ್ಲಿದ್ದಂತಹ ನಿವಾಸಿಗಳ ದಾಖಲಾತಿ ಪರಿಶೀಲನೆಯನ್ನ ಮಾಡಲಾಗಿದೆ. 26 ಜನರ ಮಾಹಿತಿಯನ್ನ ಕಲೆ ಹಾಕೋದಕ್ಕೆ ಅಲ್ಲಿನ ಜಿಲ್ಲಾಧಿಕಾರಿ ಸೂಚಿಸಿದ್ರು. ಯಲಹಂಕ ಪೊಲೀಸರಿಂದ ದಾಖಲೆ ಪರಿಶೀಲನೆಯನ್ನ ನಡೆಸಲಾಗಿದೆ. ಇನ್ನು ಈ ಒಂದು ಸಂದರ್ಭದಲ್ಲಿ ಅಲ್ಲಿ ಏನೆಲ್ಲ ವಾಸವಿದ್ರು ಅವ್ರದ್ದೆಲ್ಲ ಒಂದಷ್ಟು ಡಾಕ್ಯುಮೆಂಟ್ ಕರೆಕ್ಟ್ ಆಗಿ ಸಿಕ್ಕಿದೆ. ಅದರಲ್ಲಿ ಒಬ್ರು ಮಾತ್ರ ಮುಂಬೈ ಮೂಲದವರು ಅಂತ ವರದಿ ತಯಾರಿಯಾಗಿದೆ. ಉಳಿದವರು ಅಲ್ಲೇ ಇದ್ದಂತ ಹೆಗಡೆ ನಗರ, ಕೋಗಿಲು ಸುತ್ತಮುತ್ತಲ ಜನ ವಾಸ ಮಾಡ್ತಾ ಇದ್ರು. ಮಾಹಿತಿಯನ್ನ ಸದ್ಯಕ್ಕೆ ಜಂಟಿ ಪೊಲೀಸ್ ಆಯುಕ್ತರಿಗೆ ಯಲಹಂಕ ಇನ್ಸ್ಪೆಕ್ಟರ್ ಕೊಟ್ಟಿದ್ದಾರೆ. ಪರಿಶೀಲನೆ ನಡೆಸಿ ಜಿಲ್ಲಾಧಿಕಾರಿಗೆ ವರದಿಯನ್ನ ಹಿರಿಯ ಪೊಲೀಸ್ ಅಧಿಕಾರಿಗಳು ನೀಡಲಿದ್ದಾರೆ. 26 ಜನರ ಮಾಹಿತಿಯನ್ನ ಕಲೆ ಹಾಕೋದಕ್ಕೆ ಡಿಸಿ ಸೂಚನೆಯನ್ನ ಕೊಟ್ಟಿದ್ರು. ಆ ಒಂದು ಕೆಲಸ ಈಗ ಮುಗಿದಿದೆ. ಕೋಗಿಲು ಬಳಿ ಅಕ್ರಮ ಗುಡಿಸಲು ತೆರವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸ್ಥಳೀಯ ನಿವಾಸಿಗಳ ದಾಖಲಾತಿಯನ್ನ ಮತ್ತೊಮ್ಮೆ ಪರಿಶೀಲನೆ ಮಾಡಲಾಗಿದೆ. ಬಾಂಗ್ಲಾ ವಲಸಿಗರ ವಿಚಾರಕ್ಕೆ ಡಾಕ್ಟರ್ ಜಿ ಪರಮೇಶ್ವರ್ ಸ್ಪಷ್ಟನೆ ಕೊಟ್ಟಿದ್ದಾರೆ. ಈ ವಿಚಾರದಲ್ಲಿ ಬಹಳ ಕಠಿಣ ಇದ್ದೇವೆ. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಇದು. ಬಾರ್ಡರ್ ಬಗ್ಗೆ ಕೇಂದ್ರ ಗಮನ ಹರಿಸಬೇಕು. ಗಡಿ ಪ್ರದೇಶದಲ್ಲಿ ಸರಿಯಾಗಿ ಕೆಲಸ ಆಗ್ತಾ ಇಲ್ಲ. BSF ಮಿಲಿಟರಿ ಕಾಳಜಿನ ವಹಿಸಬೇಕು. ಗಡಿಯಲ್ಲಿ ಸರಿಯಾಗಿ ಗಮನಿಸ್ತಾ ಇಲ್ಲ ಅಂತ ಅರ್ಥ. ಕೇಂದ್ರ ರಕ್ಷಣಾ ಸಚಿವಾಲಯದ ಜೊತೆ ಚರ್ಚಿಸಬೇಕು. ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಇದು. ಬಾರ್ಡರ್ ಕ್ರಾಸ್ ಮಾಡಿ ಹೇಗೆ ಬರ್ತಾರೆ ಅಂತ ಇಲ್ಲಿ ಪ್ರಶ್ನೆ ಮಾಡಿದ್ದಾರೆ. ನಮ್ಗಿಲ್ಲಿ ಬಂದರೆ ಗಮನಿಸಿ ರಿಪೋರ್ಟ್ ಮಾಡ್ತೇವೆ. ಮೊನ್ನೆಯಿಂದಲೂ ನಾವು ವಶಕ್ಕೆ ಪಡೆದು ಮಾಡ್ತಿದ್ದೇವೆ. ಪ್ರತಿಯೊಂದು ಠಾಣೆಗೂ ಸೂಚನೆಯನ್ನು ಕೊಡಲಾಗಿದೆ. ಐಡೆಂಟಿಫೈ ಮಾಡಿ ರಿಪೋರ್ಟ್ ಮಾಡಿ ಅಂತ ಹೇಳಿದ್ದೀವಿ. ದಾಖಲೆ ಪರಿಶೀಲನೆ ಮಾಡಿ ಬಾಡಿಗೆ ಕೊಡಬೇಕು. ಇಲ್ಲವಾದರೆ ಬಾಡಿಗೆ ಕೊಟ್ಟರೂ ಕೂಡ ಕ್ರಮವನ್ನು ವಹಿಸಬೇಕಾಗುತ್ತೆ. ಕೊತ್ನೂರು, ಲಿಂಗರಾಜಪುರದಲ್ಲಿ ಹೆಚ್ಚು ಆಫ್ರಿಕನ್ಸಲ್ಲಿ ಹೆಚ್ಚಿದ್ದಾರೆ ಎನ್ನುವ ವಿಚಾರವನ್ನ ಕೂಡ ಇಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿರುವಂಥದ್ದು. ದಿನನಿತ್ಯ ಪ್ರತಿಯೊಂದು ಪೊಲೀಸ್ ಸ್ಟೇಷನ್ ಲಿಮಿಟ್ನಲ್ಲಿ ನಾನಂತೂ ಸೂಚನೆ ಕೊಟ್ಟಿದ್ದೇನೆ. ಯಾರು ಬಾಂಗ್ಲಾದೇಶಿಗರಿದ್ದಾರೆ, ಯಾರು ಹೊರಗಿಂದ ಫಾರಿನರ್ಸು ಬರ್ತಾರೆ, ಅವರ ಇದನ್ನು ರೆಕಾರ್ಡ್ಸನ್ನು ವೆರಿಫೈ ಮಾಡ್ತಾ ಇರಬೇಕು. ಆಮೇಲೆ ಅವ್ರ ಗಮನಕ್ಕೆ ಯಾರಾದರೂ ಕೂಡ ಅನುಮಾನ ಬಂದರೆ ಅಥವಾ ಗಮನಕ್ಕೆ ಬಂದರೆ ಕ್ರಮ ತಗೋಬೇಕು. ಯಾರು ಬಾಡಿಗೆ ಕೊಡ್ತಾರೆ, ಮನೆ ಬಾಡಿಗೆಗಳು ಕೊಡ್ತಾರಲ್ಲ, ಈಗ ಭಾಳ ಜನ ಈ ಕಡೆ ಕೊತ್ನೂರು, ಆಮೇಲೆ ಲಿಂಗರಾಜಪುರ ಈ ಕಡೆ ಎಲ್ಲ ಆಫ್ರಿಕನ್ ಸ್ಟೂಡೆಂಟ್ಸು ಅಥವಾ ಆಫ್ರಿಕನ್ಸ್ ಇದ್ದಾರೆ. ಆ ಬಾಡಿಗೆ ಕೊಡೋರನ್ನು ನಾವು ಮಾನಿಟ್ರ್ ಮಾಡ್ತೀವಿ. ಯಾರ ಹತ್ರ ಅಧಿಕೃತವಾದಂಥ ವೀಸಾ ಇರೋದಿಲ್ಲ, ಎಂಟ್ರಿ ಪರ್ಮಿಟ್ ಇರೋದಿಲ್ಲ, ಅಂಥವರಿಗೆ ನೀವು ಬಾಡಿಗೆ ಕೊಡ್ಕೊಡ್ದು ಅಂತ ಕೂಡ ನಾವು ಸೂಚನೆ ಕೊಟ್ಟಿದ್ದೇವೆ. ಅವ್ರ ಮೇಲೆ ಅದು ಈಗಾಗಲೇ ಕೇಂದ್ರ ಸರ್ಕಾರದಲ್ಲೇ ಅದು ನಿಯಮಗಳಿದ್ದಾವೆ. ಅದರ ಪ್ರಕಾರ ಕ್ರಮ ತಗೊತೀವಿ. ಯಾಕೆಂದರೆ
ಬಾಂಗ್ಲಾದೇಶಿಗಳು ಬಂದ ತಕ್ಷಣ ನೀವು ಕೊಟ್ಬಿಟ್ರೆ ಅದು ತಪ್ಪಾಗುತ್ತಲ್ವಾ? ಸರಿ, ಕೇರಳ ಕೆಲಸ ಮಾಡ್ತೀವಿ.